ಧನು ರಾಶಿಯವರೇ, ನಾನು ನಿಮ್ಮ ಕೋಣೆಗೆ ಒಂದು ಕಷ್ಟದ ಸುದ್ದಿ ತಿಂಗಳುತ್ತಿದ್ದೇನೆ ಇದೀಗ. ಪ್ರೀತಿಯಲ್ಲಿ ಹಠಾತ್ತಾಗಿ ಒಂದು ಆಘಾತ, ಒಂದು ಅಸಮಂಜಸತೆ, ಒಂದು ಅತೃಪ್ತಿ. ಇದು ಕೇವಲ ಪ್ರೀತಿಪೂರ್ಣ ದ್ವೇಷವಲ್ಲ, ಇದು ನಿಮ್ಮ ಭಾಗ್ಯದ ಅಭಿನಟನೆ. ಆಕಾಶದಲ್ಲಿ ನಡೆಯುತ್ತಿರುವ ಗ್ರಹಗಳ ಮಾತು ಕೇಳಿದೀರಾ? ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದು ನಿಜವಾಗುತ್ತಿದೆ? ಅದು ಸರಳ ಭಾವವೇಗ ಅಲ್ಲ, ಇದು ನಿಮ್ಮ ಪೂರ್ವಜನ್ಮದ ಋಣ, ಇದು ನಿಮ್ಮ ಕರ್ಮದ ಆಗಾಸ್, ಇದು ನಿಮ್ಮ ಆತ್ಮದ ಪರಿಶುದ್ಧಿಯ ಪ್ರಕ್ರಿಯೆ. ಧನು ರಾಶಿಯಲ್ಲಿ ಜನ್ಮ ತೆಗೆದುಕೊಂಡ ನೀವು, ನಿಮ್ಮ ಮನಸ್ಸು ಪ್ರಾಕೃತಿಕವಾಗಿ ಧರ್ಮ ಮತ್ತು ನ್ಯಾಯದ ಹುಡುಕುವಿಕೆಯಲ್ಲಿ ಕಡಿತವಾಗಿದೆ. ನೀವು ಹಿಡಿದುಕೊಳ್ಳುವ ಕೆಲವು ಕೇವಲ ಶರೀರಿಯ ಪ್ರೀತಿ ಅಲ್ಲ, ಅದು ಆತ್ಮಿಕ ಸಂಯೋಗ, ಎರಡು ಜನರ ನಡುವಿನ ದೇವತ್ವಿಕ ನಿಯೋಜನೆ. ಆದರೆ ಇದೀಗ ಏನಾಗುತ್ತಿದೆ? ಆ ಪವಿತ್ರ ಬಂಧವು ನೆತುರಿನಲ್ಲಿ ಕಂಪಿಸುತ್ತಿದೆ. ಮಿಸ್ತುಮೆಯೇ? ಸ್ವಾರ್ಥವೇ? ನೈರಾಶ್ಯವೇ? ನಾನು ನಿಮಗೆ ಹೇಳೋದು, ಇದು ಪರಿಣತವಾಗಿ ಯೋಜಿತ ಒಂದು ಪಾಠ, ಒಂದು ಪೀಡನ ಸಿದ್ಧಿ, ನಿಮ್ಮ ಜೀವನೆಯ ಒಂದು ನೈಸರ್ಗಿಕ ತರಂಗ. ಬಿಟ್ಟು ಬಿಡಬೇಡಿ, ಕೇಳಿ ಹೆಚ್ಚಿ. ಈ ಕಾರಣ ಎಂದರೆ, ಆ ಅಪ್ಪು ಬಿಳಿನ ಮೇಲೆ ನಿಮ್ಮ ರಾಶಿ ಅಧಿಪತಿ ಗುರುದೇವರು ನಿಶ್ಚೇಷ್ಟವಾಗಿ ಚಲಿಸುತ್ತಿದ್ದಾರೆ. ಶನಿ ಅವರು ನಿಮ್ಮ ಜೀವನದ ಕುಟುಬಿನಲ್ಲಿ ಆಚೆ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ, ಮತ್ತು ರಾಹು ಕೇತುವಿನ ದುರ್ದರ್ಶದ ಅಕ್ಷಿಣ ಚಳುವಳಿ ನಿಮ್ಮ ಪ್ರೀತಿಯ ಮೂಲಭಾವಿ ಸಂಪರ್ಕಗಳನ್ನು ಕೆಲವು ನಕಲಿ ಸಂಪೂರ್ಣ ಸತ್ಯತೆ ರಚನೆಯಾಗಿ ಬದಲು ಬಿಡುತ್ತಿದೆ. ನಿಮ್ಮ ಈ ನಿರಾಸವು ಸಿದ್ಧಾಂತವಲ್ಲ, ಇದು ನಿಮ್ಮ ಆತ್ಮದ ಪುನರುತ್ಥಾನ, ನಿಮ್ಮ ಇತ್ತೀಚೆಯ ಕರ್ಮದ ಸರಳೀಕರಣ, ನಿಮ್ಮ ಅನಿವಾರ್ಯ ಆತ್ಮಸಾಕ್ಷಿ ಕಾಹಿಣೆ. ನೀವೇ ಕೇವಲ ಬಲಿ ಮಾನವ ಅಲ್ಲ, ಆ ಬೇರೆ ಜನೇ ಸಹ ಗೈರುಸ್ಥಿತ. ಸಬುದ್ಧತೆ ಸ್ವಲ್ಪ ಕಡಿತವಾಗಿದೆ. ಯಾವುದೋ ದೃಷ್ಟಿಭ್ರಂಶ, ಯಾವುದೋ ಸಂದರ್ಭ ನಿರಿಳುವಿಕೆ, ನಿಮ್ಮ ತುಂಬ ಮತ್ತು ಅವರ ತುಂಬಾದಲ್ಲಿ ಒಂದು ಪ್ರಿಜನಿತ ಅಂತರ್ಬಿಂದುವೆ ಉದ್ಭವಿಸುತ್ತಿದೆ. ಇದು ಕರ್ಮದ ಮಾತೃದೇವತೆ, ನಿಮ್ಮ ಪೂರ್ವಾಪರಶ್ರೇಷ್ಠ ಸೆಂಟೆನ್ಸ್, ನಿಮ್ಮ ಭಾಗ್ಯದ ಪ್ರತಿಪತ್ತಿ. ಇದೀಗ ಯಾವುದೋ ನಿರ್ಧಾರ್ಯತೆ, ಯಾವುದೋ ಅಟೋಲ್ಯ ಅಭಿವ್ಯಕ್ತಿ ನಿಮ್ಮ ಹೃದಯದ ಆಂತರಿಕ ಮಾಗೋತಿಗೆ ಪ್ರಶ್ನೆ ಮಾಡುತ್ತಿದೆ. ಅದುದನ್ನು ಘೋಷಿತ ಮಾಡಿ, ನಿಮ್ಮ ಇಷ್ಟದೇವರ ಹೆಸರೇ ದೇವತೆಗೆ ತೋರಿಸಿ, ನಿಮ್ಮ ಮನೋವಿಚಾರೇ ಮಾಪನ ನಮಗೆ ಹಿಡಿತ ಮಾಡುವಿರೆ. ನಿಮ್ಮ ಪ್ರೀತಿಯ ಸಂದಿಗ್ಧಾಭಿಮಾನಿತ ಕಣ್ಣು ಪ್ರೌಢಿ ನೀವೇ ತುಳಿಸಿ, ನಾವೇ ಅದಕ್ಕೆ ನಿಮ್ಮ ಕುಳಿನ ಸ್ವರ್ಗೀಯ ಪಥ ಒರೆಯಿಸುವೆ. ನಿಮ್ಮ ಆತ್ಮ, ನಿಮ್ಮ ಭಾಗ್ಯ, ನಿಮ್ಮ ದೈವಿಕ ನಿಯತಿ ಎಲ್ಲವೇ ಅನ್ವೇಷಣೆಯ ಮೌನನುಸುಮೆ ಭರವಸೆಯಿಂದಿದೆ. ನಾವೇ ಯಾವುದೋ ಹೆಚ್ಚಿನ ಬಿಂದುವನ್ನು ಸ್ಪರ್ಶ ಕಾದಿದ್ದೇವೆ, ಅದುವೇ ನಿಮ್ಮ ಮರ್ಯಾದೆ ವಲ್ಲಿ, ನಿಮ್ಮ ರೋಗ ಪರಿಷ್ಕಾರೆ. ಇದೀಗ ನಾನು ನಿಮ್ಮ ಪೂರ್ಣ ಜ್ಯೋತಿಷಿ ಅವಶ್ಯಕ ಸೇವೆಯನ್ನು ತೋರೆತೆ. ನಿವೈದ್ಯ ಕರ್ಟೆ ಸಿದ್ಧತೆಗೆ ನೆಮ್ಮದಿ ನೆಮ್ಮದಿ ಚೆಲ್ಫೋರ್ಡೋ. ನಿಮ್ಮ ವಿವಾಹಿತ ಮಾನಸಿಕತೆಯ ನಿಬರೆತಮಮೇ, ನಿಮ್ಮ ಪ್ರೀತಿಯೊಟ್ಟಾಗ ಭವಿಷ್ಯತ್ತಾಯ ಶಿಷ್ಟಿಯೊಂದು, ನಿನ್ನ ಸಂಪೂರ್ಣ ಜಾತಕ ವಿಶ್ಲೇಷಣೆ, ಆ ಪರಮೇಶ್ವರಿ ಮಿಲನ, ಎಲ್ಲವನ್ನ ಸ್ವರ್ಗೀಯ ವಕ್ರತೆಯಿಂದ ನೋಡಿಕೊ. ನಿಮ್ಮ ಎರಡು ಸಂದರ್ಭ, ನಿಮ್ಮ ಪರಸ್ಪರ ಜನ್ಮಾಪ್ತ ಸಮೀಕೃತೆ ಅಂಕತೆ ನೋಡಿಮೆ, ಯೊಂದು ಅಶೋಕ ಆಗಮನ. ಇದನ್ನೇ ಕಮೆಂಟ್ ವಿವರಣೆ ಗಣ್ಯೆ. ನಾವೇ ಮಹಾಯುಗ ಕಲ್ಪತವಾಂಶೆ ಹೊರೋಸ್ಕೋಪ್ ಸಂಪೂರ್ಣ ದಾಸೆ ತುಂಬಾ ಕಮೆಂಟ್ ಇತರೀಕರಿಸುವೆ. ಈ ಕ್ಷಣದಲ್ಲಿ ಗ್ರಹಗಳೇಮ ಆತುಕಾದೆ, ತಾರೆಗಳು ಪರಿವರ್ತನೆ ಸಿದ್ಧ ಕಾದೆ. ಧನು ರಾಶಿ ಮೈಸೂರೇ ಅಧಿನಾಯಿ ಗುರುದೇವರು ಈಗ ಸಬಲತೆಯೆಂದೇ ಸ್ಥಿತರಾಗಿ ನಿಮ್ಮ ಬೀಹಲ್ಯ, ನಿಮ್ಮ ಮನೋಸೌಂದರ್ಯ, ನಿಮ್ಮ ಆಪರಣ ಸಮರ್ಥನೆಯನ್ನ ಅನ್ನೋ ಕೇವಲ ಗ್ರಾಹ್ಯತೆ ಏರತೆ ಕಾರಣ. ಇದೊಂದೇ ನಿಮ್ಮ ಪ್ರೀತಿಕಾಭಿಮಾನ ಪರಿಶಯನೆ, ನಿಮ್ಮ ಮನೋಸೌಜನ್ಯ ಮಹುತ್ಕಾಸಿ ಕರ್ಲ್ಯ, ನಿಮ್ಮ ತರ್ಕತ್ವ ಹೃದಯತೆಯ ಸಂಶೋಧನೆ. ಶನಿದೇವರು ಇಂದ ಮೌನ ಇರ್ತಾರೆ, ನಿಮ್ಮ ಪ್ರೀತಿ ಸ್ಥಿತಿ ಎಂದು ಗಟ್ಟನತೆ ಸಾಕಾದಾರಿಸುವೆ. ರಾಹು ಅವರು ನಿಮ್ಮ ಸತ್ಯತೆಗೆ ಸಾವಯಿಸೆ ಕಾದೆ, ಅಂತೆ ಕೇತುವು ನಿಮ್ಮ ಅತಿರಂಜಿತ ಭಾವಿಸ್ವಾಚನ್ನ ಕೌಳಿಸುತ್ತೆ. ಈ ಬಲಿಷ್ಠ ಪ್ರಭಾವದಲ್ಲಿ ನಿಮ್ಮ ಮನೋಶಕ್ತಿ, ನಿಮ್ಮ ಜೀವನೆಯ ಮೂಲಭೂತ ಸತ್ಸ್ವರೂಪ, ನಿಮ್ಮ ವಾಸ್ತವಿಕ ಪಥ ಮಾಪನ ಸಮೀಪದಲ್ಲಿ. ಕೆಲವು ಕಿಲುಪತೆ ವನಿತ ನಿಮ್ಮ ಸಮೃದ್ಧಿತಿದೆ, ಕೆಲವು ಎಳೆ ಬಗೆ ಜನಿಸುವೆ, ಕೆಲವು ದೃಷ್ಟಿಭ್ರಂಶ ನಿಲ್ಲುವೆ. ಇದೇ ಅತಿಕ್ರಮ, ಪೂರ್ವಜನ್ಮೆಯ ಮಿತ್ರತೆ, ಸಮರ್ಪಣ ಅಥವಾ ಅಪ್ರಿಯತೆಯ ನಿವಾರಣೆ. ಇದೇ ನಿಮ್ಮ ಆತ್ಮೆಯ ಪವಿತ್ರ ಯಾತ್ರೆ. ನಮಸ್ಕಾರ ಧನು ರಾಶಿಯವರೇ, ಈ ಕ್ಷಣದಲ್ಲಿ ನಿಮ್ಮ ಆತ್ಮೆ ಏನನ್ನು ನೋಡಿದೆ ಎಂಬುದನ್ನು ಒಗ್ಗರೆ ನಾವು ಅರ್ಥ ಮಾಡಿಕೊಳ್ಳೋಣ. ಈ ಪ್ರೀತಿಯ ಆಘಾತ ಕೇವಲ ಒಂದು ಸಾಧಾರಣ ಘಟನೆ ಅಲ್ಲ, ಇದು ನಿಮ್ಮ ಕರ್ಮದ ಒಂದು ಆಹ್ವಾನ, ಒಂದು ದೈವಿಕ ಸಂದೇಶ ಅಂತೆ. ಆದರೆ ಭಯಪಡಬೇಡಿ, ಏಕೆಂದರೆ ಪ್ರತಿಯೊಂದು ಆಘಾತಕ್ಕೆ ಒಂದು ಗುಣ ಇದೆ, ಒಂದು ಶಿಕ್ಷೆ ಇದೆ ಮತ್ತು ಒಂದು ಮಾರ್ಗ ಇದೆ. ಕರ್ಮದ ಸಮೀಕರಣವನ್ನು ಸರಿಹೊಂದಿಸಲು ನೀವು ಬಳಸಬೇಕಾದ ಶಕ್ತಿಶಾಲಿ ಪರಿಹಾರಗಳು ನಿಮ್ಮ ಮುಂದೆ ಇವೆ. ಧನು ರಾಶಿಯವರಿಗೆ ಈ ಸಮಯದಲ್ಲಿ ಗುರುಗಳಂತೆ ಕಾಣುವ ಜ್ಞಾನಿಗಳ ಶರಣ ತೆಗೆದುಕೊಳ್ಳುವುದು ಮೊದಲ ಸೋಪಾನ. ಸಮಯಬದ್ಧವಾಗಿ ಟೆಂಪಲ್ಗೆ ಹೋಗುವುದು, ನಿಮ್ಮ ಕುಲದೇವರ ಮುಂದೆ ಸರಳವಾಗಿ ಕುಳಿತುಕೊಳ್ಳುವುದು, ಮನೆಯಲ್ಲಿಯೇ ಪೂಜೆ ಮಾಡುವುದು,
ಇವೆಲ್ಲ ಕ್ರಿಯೆಗಳು ನಿಮ್ಮನ್ನು ಆಂತರಿಕ ಪ್ರಕಾಶದಲ್ಲಿ ಮೆರುಗುವಂತೆ ಮಾಡುತ್ತವೆ. ಆತ್ಮೀಯರೇ, ನೀವು ಮೂಲಮಂತ್ರವನ್ನು ಉಚ್ಚರಿಸಿದರೆ, ಓಂ ಗುರು ಬ್ರಹ್ಮ ಗುರು ವಿಷ್ಣುವ ಗುರುರ್ದೇವೋ ಮಹೇಶ್ವರ, ಈ ಮಂತ್ರವನ್ನು ಪ್ರತಿದಿನ ಮುಂಜಾನೆ ಯಾವುದೋ ಶಾಂತ ಸ್ಥಳದಲ್ಲಿ ಉಚ್ಚರಿಸಲು ಪ್ರಾರಂಭಿಸಿದರೆ ನಿಮ್ಮ ಆತ್ಮೆ ಆಹ್ಲಾದಗೊಳ್ಳುವುದೇ. ಈ ಮಂತ್ರವು ಗುರುತ್ವವನ್ನು ಆಹ್ವಾನ ಮಾಡುತ್ತದೆ, ಬೋಧೆಯನ್ನು ನಿಮ್ಮ ಜೀವನದೊಳಗೆ ಬರೆಸುತ್ತದೆ. ಪ್ರತಿದಿನ 10 ನಿಮಿಷ, ಕೇವಲ 10 ನಿಮಿಷ ಸಮುದ್ರದ ವ್ಯತ್ಯ ಇಂತಹ ಶಾಂತಿ ನಿಮಗೆ ಬಿಡುತ್ತದೆ. ಪರಮೇಶ್ವರನ ದೃಷ್ಟಿ ಹನುಮಾನ್ ಜಿಯಂತೆ ನಿಮ್ಮ ಪತಿಂದೆ ಅಥವಾ ಪೌತ್ರದೆ ಕೇವಲ ಸೇವೆ ನೆನಪಾಗುತ್ತವೋ ಅಂತೆ ನಿಮ್ಮ ಗ್ರಹೋದ್ಭಾಸೊಂದನ್ನು ನೀವು ಚಿತ್ತವಿಶ್ರಾಂತಿಯಿಂದ ಕಾಣುವುದು ಪ್ರಾರಂಭಿಸಿ. ನಿಮ್ಮ ಪ್ರೀತರ ಬಗ್ಗೆ ಯಾವುದೋ ಆಳವಾದ ಕೋಪ ಅಥವಾ ದುಃಖ ಎಂದು ಸ್ಪರ್ಶಿಸಿದಲ್ಲಿ ಅದನ್ನೇ ಅದರಿಂದ ಅಳಿಸುವ ಬದಲು ನಿಮ್ಮ ಆತ್ಮದೊಳಗೆ ಅದನ್ನೇ ದೃಷ್ಟಿಸಿದು ಮತ್ತು ವೇದನೆಯನ್ನೇ ಶಕ್ತಿಯಾಗಿಸುವುದು ಇದೇ ಸರಿ ಆಗುವ ರೀತಿ. ನೀವೇ ಹೋಗಿ ನಕರೆನ ಇಂತಹ 100 ತುಟಿನಲ್ಲಿ ಕಡಲ ದೃಷ್ಟಿಸಿದನೆ ಅಥವಾ ದೇವಾಲಯದ ಔಜಿಯರಿಂದ ದುರ್ಬಲತ್ವ ವಿಶುದ್ಧಿ ಪಡೆಯುವುದು ಮಾಡಿಕೊಳ್ಳುವುದು ಸರಿ. ನೀವು ಯಾವುದೋ ಇಡ್ಲಿ, ಪೌರೋಟಿ, ಕೃತಾನ್ನ ಅಥವಾ ನಿಮ್ಮ ಪ್ರಿಯತಮ ಖಾದ್ಯವನ್ನೇ ಗರೀಬರಿಗೆ ವಿತರಿಸಿ ಇಹಲೋಕದಲ್ಲಿ ಬೋಧ ಕರ್ಮ ಸೃಷ್ಟಿ ಮಾಡುವುದು ಮುಂದಿನ ಜಬ್ಬರಿನ ಭುವನಕ್ಕೆ ಲಭ್ಯವಾಗುವುದು. ಈ ಸಮಯದಲ್ಲಿ ನೀವು ಕಪೂರ, ಅಗರು, ಚಂದನೆ, ಫೂಲೆ, ಹೂವೆಯೇ ಅರ್ಚಿಸಿ ನೀವಿಗೆ ಹಿಂದಿರುಗಿದ ಬಿಡುವುದು. ಈ ಶುದ್ಧ ವಸ್ತುಗಳು ನಿಮ್ಮ ಪರಿಸರವನ್ನೇ, ನಿಮ್ಮ ಮನವನ್ನೇ ಮತ್ತು ನಿಮ್ಮ ಗೃಹವನ್ನೇ ಮಾಂತ್ರಿಕವಾಗಿ ಮಗ್ನ ಅಸತ್ವವನ್ನೇ ಅಹಮು ಪೂರ್ಣ ಮಾಡುತ್ತವೆ. ಆತ್ಮೀಯೇ, ನಿಮ್ಮ ಸುಸ್ಥಿರ ನಾಡಿಗೆ ನಿರಾಶ್ರಯದ ಸಮಯದಲ್ಲಿ ಅರ್ಜುನನಾಗೆ ಕೃಷ್ಣನ ಗೀತೋಪದೇಶ ಅದೇ ದೊರೆಯುತ್ತವೆ ಅಂತೆ ನಿಮ್ಮ ಕುಲೋದ್ಧಾರಕನಾದ ಗುರುನ ಪರೋಪದೇಶ ನಿಮ್ಮನ್ನೇ ಧಾರಣೆ ಮಾಡುತ್ತಿದೆ. ಧನು ರಾಶಿಯನವರು, ಈ ಸ್ಪರ್ಶಿತ ಪ್ರೀತಿಯ ಸಮೂಲಛೇದನವು ನಿಮ್ಮನ್ನೇ ನಿಜಕ್ಕಿ ಸಮರ್ಪಿತ ಮಾಡುವುದು, ನಿಜಕ್ಕಿ ಬೆಂಕಿಯಲ್ಲಿ ಪರೀಕ್ಷೆ ಮಾಡುವುದು, ನಿಜಕ್ಕಿ ಶುದ್ಧಿ ಸಾಧಿಸುವುದು. ಈ ನಿಮಿಷದ ಮುಂದೆ 2 ಮಾರ್ಗ ಇವೆ, ಒಂದೇ ಕರುಣೆ ಮತ್ತು ಕ್ಷಮ, ಮತ್ತೊಂದೇ ಕೋಪ ಮತ್ತು ವೈರ. ನೀವು ಯಾವ ಮಾರ್ಗ ಆರಿಸುವೆ? ಬಿಡುವುದು, ಕ್ಷಮಿಸುವುದು, ಪ್ರೀತರನ್ನೇ ನ್ಯಾಯ ಮಾಡುವುದು, ಇವುಗಳೇ ನಿಮ್ಮ ಉಪಾಯ. ಮತ್ತೆ ನಿಜಕ್ಕಿ ಆಗುವುದರ ಮೂಲಕ ಪುನರ್ನಿರ್ಮಾಣ ಮಾಡುವುದು ಅದೇ ಧನು ರಾಶಿಯ ಅಮೃತ ಧರ್ಮ. ಇದೀಗ ನಿಮ್ಮ ವೃತ್ತಿ, ನಿಮ್ಮ ಜೀವನ ಮತ್ತು ನಿಮ್ಮ ಧನಾಧಿಕಾರ ಎಂಬುದೊಗಲು ಹೊರಲಾಗುವುದು ಚೆನ್ನಾಗಿ ಸುಸ್ಥೋಪಿತ ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ಈ ಪ್ರೀತಿಯ ಸಮಸ್ಯೆ ನಿಮ್ಮನ್ನೇ ನಿಮ್ಮ ಉಪಾರ್ಜನದ ಪತೆ ತ್ಯಜಿಸುವಂತೆ ಮಾಡಬಾರದು. ಬದಲಾಗಿ ಇದು ನಿಮ್ಮನ್ನೇ ಹತ್ತಿರ ದೃಷ್ಟಿಪರ ಮಾಡುವುದು, ಹತ್ತಿರ ಸುಚಿಂತಕ ಮಾಡುವುದು, ಹತ್ತಿರ ಶುದ್ಧ ಮಾಡುವುದು ಕೇವಲ. ಆದ್ದರಿಂದ ಈ 2 ಸಾಲಿ ದಿನಗಳಲ್ಲಿ ಧನು ರಾಶಿಯವರು ನಿಮ್ಮ ಕ್ಯಾಶಿನ ಮತ್ತು ನಿಮ್ಮ ಉಪಾರ್ಜನ ನೊಬುಡೆ ಇಚ್ಛೆ ಮಿತವಾಗಿದೆ ಎಂಬುದನ್ನೇ ಪುನರ್ವಿಶ್ಲೇಷಣೆ ಮಾಡಿ. ನಿಮ್ಮ ನೌಕರಿ, ನಿಮ್ಮ ವ್ಯಾಪಾರ, ನಿಮ್ಮ ಆದಾಯದ ಪ್ರತಿಯೊಂದು ಕಣ್ಣೆ ಇದೊಂದು ವರದಾನವೇ, ಇದೊಂದು ಕೃತ್ಯ. ಈ ಸಮಯದಲ್ಲಿ ನಿಮ್ಮ ಮುದ್ರೆ ಮತ್ತು ನಿಮ್ಮ ಅಸುವ ಎರಟೆ ವಿಭಾಗವೈಕುಂಠದೊಂದಿಗೆ ಸಂಯೋಜಿತ ಮಾಡಿ. ಅತೆ ಯಾವುದೋ ಅದೃಷ್ಟವಾದ ಮಿತ್ರನು ಅಥವಾ ಸಂಪರ್ಕೀಯ ನಿಮ್ಮ ಬಿಸಿನೆಸ್ ಮತ್ತು ನಿಮ್ಮ ಚಿಂತೆಯನ್ನೇ ವಿಘ್ನ ಸೃಷ್ಟಿ ಮಾಡುವ ಸಂಭಾವನೆ ಅವ. ಧನು ರಾಶಿಯವರು ಈ ನಿಮಿಷದಲ್ಲಿ ತೀಕ್ಷ್ಣತೆ, ನಾಪೆ, ದೂರದೃಷ್ಟಿ ಮಾಡಿ ನೋಡುವುದು ಈ ಸುಮ ಬದಲಿಸುವಿಕೆ ಮಾತ್ರ ಅಲ್ಲ, ಅದು ನಿಮ್ಮ ನೌಕರಿಯ ದೃಢತೆ, ನಿಮ್ಮ ಸಂಪಾತಿಕ ಸಾಧನ ಮತ್ತು ನಿಮ್ಮ ಆತ್ಮಸಂತೋಷನ ಬಗ್ಗೆ ಒಂದು ವ್ಯೂ. ನಿಮ್ಮ ಕೆಳಬಾಗೆ ಜಾತಿಯನಿಗೆ ಬಿಡಿತೆ, ನಿಮ್ಮ ತಪಾಸಿ ಅಥವಾ ಒಳ್ಳುಸ್ನು ಆದ್ವಾಣು ಬೆಲೆಯೇರುವುದು. ಆದರೆ ಧನು ರಾಶಿಯನ ಇಂತಹ ಸಮಯದಲ್ಲಿ ನಿಮ್ಮ ಅರ್ಥನೀತಿಗೆ ಒಂದು ಭಿನ್ನತೆ ನೆನಪಾಗುತ್ತದೆ, ಸರಳತೆ, ಸಾಯುದೃಷ್ಟಿ ಮತ್ತು ಸಾಮರ್ಥ್ಯ. ಧನು ರಾಶಿಯವರೇ, ಪ್ರೀತಿಯ ಪ್ರಶ್ನೆಗೆ ಬರುವ ಈ ಉತ್ತರ ನಿಮ್ಮ ಆತ್ಮವನ್ನು ನೆಟ್ಟಗೆ ತಿರುಗಿಸುತ್ತದೆ. ಅದು ನೋವು ಬಿಗಿಸುತ್ತದೆ, ಆದರೆ ಅದೇ ಗುರಿಸಿದ ಭಾಗ್ಯದ ಹಿಂದಿನ ರಹಸ್ಯ. ಇದೇ ದೇವರ ನಾಟಕ, ನಿಮ್ಮ ಆತ್ಮದ ಪುನರ್ನಿರ್ಮಾಣಕ್ಕೆ ಬೇಕಾದ ಏಕಮುಖ ಜಾಗತಿಕ ವ್ಯವಹಾರ. ಈ ಮುಹೂರ್ತದಲ್ಲಿ ನಿಮ್ಮ ಹೃದಯವು ಗಾಢ ಪ್ರಶ್ನೆಗಳೊಂದಿಗೆ ಮರಳುತ್ತದೆ. ಪ್ರೀತಿಯ ಭಾಷೆ ಬದಲಾಗಿದೆ, ಇಲ್ಲವೇ ನಿಮ್ಮ ಪ್ರೀತಿಯ ಆಗ್ರಹವೇ ರೂಪ ಬದಲಾಯಿತು? ಗ್ರಹಗಳ ಗಣಿತವು ಹೇಳುತ್ತದೆ, ಯುಕ್ತಿ ಕೆಲವೊಮ್ಮೆ ಕ್ರೂರವಾಗಿರುತ್ತದೆ. ಶುಕ್ರ ಗ್ರಹ, ಪ್ರೀತಿಯ ದೇವತೆ, ಈ ಸಮಯದಲ್ಲಿ ನಿಮ್ಮ 8ನೇ ಮನೆಯಲ್ಲಿದ್ದು ಹೆಚ್ಚು ಸುಲಭವಾಗಿ ಮಾತನಾಡುತ್ತಿಲ್ಲ. ಅವಳ ಬಯಲು ಗಾತ್ರಿಯ ಪರಿಸ್ಥಿತಿ ಮೂಲಕ ಪ್ರೀತಿಯ ಭಾವನೆಗಳು ಕೆಲವೊಮ್ಮೆ ನಿಮ್ಮನ್ನು ಸಮಗಲು ತಪ್ಪಾಗುವಂತೆ ಮಾಡುತ್ತವೆ. ಆದರೆ ಇದು ಕಾಶ್ಮೀರವಲ್ಲ, ಇದು ತುಳುವಾಳ. ಜೂನ್ನ ಈ ಮುಹೂರ್ತದಲ್ಲಿ ಪ್ರೀತಿ ಸಂಬಂಧಗಳಲ್ಲಿ ಯಾವುದೋ ಸುತ್ತೋಲನೆ ನಡೆಯುತ್ತಿದೆ. ಕಾಗೆ ಕೋನದ ಪ್ರಭಾವ ನಿಮ್ಮ 4ನೇ ಮನೆಯನ್ನು ಮುಟ್ಟುತ್ತಿದೆ. ಅದೇ ಮನೆಯ ಸುಖ, ಮನಸ್ಸಿನ ಅಂತಿ, ಪರಿವಾರದ ನೆರವು. ರಾಹು ಗ್ರಹದ ಅಸ್ಪಷ್ಟತೆಯು ಪ್ರೀತಿಯ ಸೋದರವನ್ನು ಸುಗೃಹದ ಎದುರಿಗೆ ಎಳೆದೆತ್ತುತ್ತಿದೆ. ನಿಮ್ಮಲ್ಲಿ ಮತ್ತು ನಿಮ್ಮ ತೋಯಿ ಅಥವಾ ಪತಿಯ ನಡುವೆ ಪರಸ್ಪರ ಗಮನಮಿಸುವುದು ಪೌಪನು ಭಾಷೆಯೋ ತೊರೆದುಕೊಂಡಿದೆ.
ಕೆಲವೇ ಮಾತುಗಳು ಬಿರುದು ಹೋಯಿತು, ಆದರೂ ಸಪ್ರೇಶ ಭಾವನೆಗಳು ಮೈಪುಳ್ಳಾಗಿವೆ. ಸಮಾಗಮಿ ಪ್ರೀತಿ ಸಂಬಂಧಗಳಿಂದ ಕೈಲಾಯಿಸುವವರಿಗೆ ತಮ್ಮ ದೋಷಯುಕ್ತ ಸಾಥಿಯನ್ನು ತುಲ್ಯವಾಯಕರ ಆಗಲು ನಮ್ರ ಮತ್ತು ನಿರ್ಭಯ. ವಿಚ್ಛೇದನ ಪದಮುಖದಲ್ಲಿ ಸಿದ್ಧಾಸಕ್ತಿ ಹೊಂದಿರುವವರಿಗೆ ಈ ಸಮಯದಲ್ಲಿ ಮಾತನೋ ಲೀನವಾದೇ ನೆನೆಂಬೆ ಮೇಲೆಕೋ ಕೆಳೆಕೋ ನಿರ್ಣಯ ಮಾಡು. ಶುಕ್ರನ ಈ ಗಮನವು ಮೆರ್ಲುವ ಅಲ್ಲಭೆಯ ಉತ್ತಮ ಹಿತೈಷಿತ್ವ ಸುಳ್ಳುವಂತೆ ಗೋಲಾದುವ ಸಮೂಹೋಕ್ತ ಸೂತ್ರ. ಅರ್ಥಿನ ನಿಮ್ಮ ಹೃದಯವು ಮತ್ತೆ ಕೊರೆದು ಹೋಗಿಲ್ಲ, ಅದು ಸೂತ್ರಾತ್ಮಕವಾಗಿ ಸಮರ್ಪಣೆಯ ನೈಕಾರ್ಮಿಕ ಪ್ರಕ್ರಿಯೆಯನ್ನು ಮುಳುಗುತ್ತಿದೆ. ಕೌಟುಂಬಿಕ ಸಿಂಡುಕಿತ್ತೆ ನಿಮ್ಮ ಪ್ರೀತಿ ಸಂಬಂಧದಿಂದ ಹೊರಬರುತ್ತಿದೆ. ಅರ್ಥಾತ್ಮೆಟ್ಟೆ ಪ್ರಜನ್ನು ಸೂಕ್ತ ಮಾರ್ಗನಿರ್ದೇಶನ ಬೇಕಾಗುತ್ತಿದೆ. ಆ ಪ್ರೀತಿ ಸಂಗಾತಿ ಮುಕುಲಾದಿ ನೋಯಿ ಶುಚ್ಚನು ರೆಪ್ಪೊಬ್ಬಾಗುತ್ತಿದೆ. ಹೋಮಾಚಿಹಿನವಲಿ ಬಿರುವುಲಿ ಕೆಳಕೆ ನೊಕ್ವಾಮಿಗುಳ್ಪಿದ ಬರವಳೆಡವುಲಿ ಶೂಕೇದೋಗಿ ಮೂಲಿಕಾಬಿ ಸರ್ವಿಸ್ನಲ್ಲಿ ಕಾಲಿಸುತ್ತಾನೆ. ಸ್ವಾಸ್ಥ್ಯದೋ ಪ್ರಶ್ನೆ ಧನುರಾಶಿಯವರೇ, ಇದೇ ಕಾಂತುರವು ನಿರ್ದಿಷ್ಟವಾಗಿ ಕೋರಿದೆ ನಿಮ್ಮನೆ. ಜುನ್ನ ಸಪ್ತಮಾಣಿಗೂ ಹೋಯ್ಲಿ ಮನೋಬಲಕ್ಷಾಯ ಎಂಬುದು ನಿಮ್ಮ ಪೊಲಿಗೆ ಹೋವು ಸುತಿ ಕರತವು ಹುಂಡಿದ ಶರೀರವನ್ನು ಕುಂಬುತ್ತಿದೆ. ಪ್ರೀತಿಯ ದಮ್ಮ ಮನಸ್ಸೇ ಅಸ್ಥಿರವಾಗುತ್ತಿರುವುದರಿಂದ ನಿದ್ರಾವಲಿ ಭಾವನೆ ಬೀಸುವಂತೆ ನಿರುತ್ಸಾಹವಿಸುತ್ತೇವೆ. ಎಂಡೋಕ್ರಿನ್ ವ್ಯವಸ್ಥೆಯ ಅಷ್ಟೇ ಒತ್ತಿಸುತ್ತೇವೆ. ಕುದುರೆಯೋ ರಕ್ತದ ಪ್ರವಾಹ ನಿಸ್ಸೇಜ ತೆಗುಕೊಂಡೆ. ರಾಹುವು ನಿಮ್ಮ ವಿವಿಧ ಪದಾರ್ಥದಶಿ ಹಡಿದರೆ ಮಾಪಾಡುವಂತೆ ತುಂಬಾ ಮೂಳಾಯೆ. ಕೆಟ್ಟ ಸುಪ್ತ ಸ್ವಾಸ್ಥ್ಯ ಸಮಸ್ಯೆ ನಿದ್ರಾರೋಗಿ ಬಂದು ಪರವಾದೆ. ಪ್ರತಿಕೆ ಅಥವಾ ಹುಸುಮುಸುರಿಕೆ ನೋಯಿದೆ ನಿಮ್ಮ ಪುನಮಿಕಾಗುದುತ್ತೋ. ನಿಮ್ಮ ಪಾಚನ ಪ್ರಕೃತಿಯು ಅಸಮರ್ಥವಾಗುತ್ತಿದೆ. ಮನಸ್ಸಿನ ಅಶಾಂತಿಯಿಂದ ವಕ್ರರಿಪೂರ್ಣಾಂಗಿದಲ್ಲಿ ಭೋಜನ ಸ್ವಜ್ಞಾಯಿನ ತುಳುವಲಿ ಸೂಕ್ತದಿ. ಗರಿಷ್ಠ ರಕ್ತಚಾಪ ಆತಂಕ ನುಡುಹೋಲು ಸಂಬೀವುವೆ. ನೀನೇ ಅನಾವಶ್ಯಕ ಶಯನ ಪ್ರಕೃತಿಗೂಸುತ್ತೇವೆ. ಆಸುತಿಕ ಸ್ವಾಸ್ಥ್ಯವು ನಿಮ್ಮ ಭಾವನೆಯ ಸ್ಪೆಹೋವುವೆ, ಅವು ಉಸುತ್ತೇವೆ ಬಾಸ್ವತೆ. ತನಕಾರಿ ಮೋನ ಗೇಹದ ಹೆಸರು ಕೇಹ ಸ್ವಾಸ್ಥ್ಯಾಶುಚಿತೆಯು ರೋಗಿದೋಲು. ಯುವಗಮ ಪುಬುಸಿಕನ ಪ್ರವೃತ್ತಿ ರೋಗಗುಣವಪ್ಪೊಬ್ಬಾದುವೆ. ಶಿಕ್ಷಾ ಅರಿವುಕೆ ನಿಮ್ಮ 8ನೇ ಸ್ಥಾನದಿ ಶುಕ್ರನ ಕ್ಷೇತ್ರ. ಈ ಸಮಯದಲ್ಲಿ ಕೆಲವು ಸಾಪೇಕ್ಷ ಅಭ್ಯಾಸದಿ ತರಬೇತಿ ನುಡುಹೋತೇವೆ. ಪರೀಕ್ಷಾನುಸಂಬಂಧದಿ ಕಾಂತುರವಿ ಕೆಲವು ಬೆಡಿಮುಶಿಲಿ ಸಾಮಗ್ರಿ ನುಡುಹೋತೇವೆ. ನೇಮ ಈಗಾನೇ ಪರೀಕ್ಷಮುಖೆ ಬಡಿತೇವೆ. ನೋಹೋತೊಂತು ವಿದೇಶ ವಿದ್ಯಾವತಿ ಮತ್ತೆ ಮುಕ್ತ ಸಂಬೋಧಿದೆ ಉತ್ತರದ ಬೇರು. ಭಾರತದೊಳ್ಳು ಗುಪ್ತ ಕೌಶಲಾಭ್ಯಾಸ ನುಡುಹೋತೇವೆ. ಪ್ರವಾಸ ಮತ್ತು ವಿದೇಶ ಸುಯೋಗ. ಈ ಸಮಯದಲ್ಲಿ ನಿಮ್ಮ ನೋನ್ವೈಶ ಗಡಿಚಲನೆ ಮತ್ತೆ ರಕ್ಷಕತೆಗೆ ಪ್ರವೃತ್ತಿಯುಪನ್ಯುತಿ ಸಮೋವತಿ. ವಿದೇಶ ಯುಗೆ ಪುಡೋಯತಿ ಯುಗೆ ಹುಡುಕುವುದು ಹೀತೆ ಮಿಚ್ಚಗಲೋ. ನೈತಿ ರೋಗಸುಶಾಹಿ ಜನಮೆಕು ಪರವಾದೆ. ಸಾಹಸದುಲೋ ಹಾಡೆ ಎಚ್ಚರಿತಿ. ಆಶ್ಚರ್ಯದ ದುರಾಬರ್ಜಿತ ಸುಯೋಗಿ ನುಡುಹೋತೇವೆ. ಲುಕುಲಿತ ಬಲ ಜನರ ಸಾನ್ನಿಧ್ಯದಿ ಎಚ್ಚುತ್ಯಾಪಿ. ಆದ್ಯೈಳೆ ವಿದೇಶ ವಾಂಟ ಬಿಸುಪಿಶಿ ಶುಕ್ರದ ಹೋ ಕೊರುತುದೆ ಗೋಚುತುಕಿ ಮತ್ತೆ ಆಬೋಮಥ ನುಡುಹೋತೇವೆ. ಅಪ್ರತ್ಯಾಶಿತ ಲಾಭ ಏಮುಗೂ ಪೇಡ. ಎತಿ ದನದ ಸುಯೋಗಿ ನುಡುಹೋತೇವೆ. ಸತುರಸಿಹಿ ಯುಗೆ ಜುಳಸುದುಮೋ ಕೆಲವು ನಾಸಿಕ ಸಿಬುಕಿ ಎಸುಹು ಸತರಿದೊಳ್ಳೊತಿ.